ಮಾಡಕ್ಕೆ ಇವತ್ತು ಮತ್ತೆ ಹೊರಗೆ ಬಂದೀನಿ. ಹಂಗ ಹೈವೇ ರೈಡಿಂಗ್ನು ಎಂಜಾಯ್ ಮಾಡಕತ್ತೀನಿ. ಇಂಥ ಮಸ್ತ್ ವೆದರ್ನಾಗ ಒಂದು ಕಪ್ ಚಹಾ ಕುಡಿಯಂಗೆ ಅನ್ಸೈತಿ. ಅದಕ್ಕೆ ಸೋಲಾಪುರ್ ಹೈವೇ ಅನಿಲ್ ಚಾಯ್ ಕಡೆ ಹೊಂಟೀನಿ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಸಂಜೆ. ನೀವು ನೋಡಾಕ್ತೀನಿ ನನ್ನ ಯೂಟ್ಯೂಬ್ ಚಾನಲ್ ಬಿಜಾಪುರ ದೋಸ್ತ್. ಸೊ ಭಾಳ ಜನ ರಿಕ್ವೆಸ್ಟ್ ಮಾಡತ್ತಿದ್ರು ಅನಿಲ್ ಚಾಯ್ದು ಒಂದು ವಿಡಿಯೋ ಮಾಡ್ರಿ ಅಂತ ಹೇಳಿ. ಸೊ ಅದಕ್ಕೆ ನಾ ಈಗ ಹೊಂಟೀನಿ ಅನಿಲ್ ಚಾಯ್ಗೆ. ಅಪ್ರಾಕ್ಸಿಮೇಟ್ಲಿ 7 to 8 ಕಿಲೋಮೀಟರ್ಸ್ ಆಗುತ್ತೆ ಬಿಜಾಪುರದಿಂದ. ಆಲ್ರೆಡಿ ಈಗ ನಾನು ಸೋಲಾಪುರ ಹೈವೇಗೆ ಬಂದೀನಿ. ಸೊ ಅನಿಲ್ ಅವ್ರು ಇದ್ದಾರೆ ಇಲ್ಲಿ ಚಾಯ್ ಮಾಡಕ್ತಾರೆ. ಅವ್ರು ಕೇಳೋನು ಯಾವ್ಯಾವ ವೆರೈಟಿ ಚಾಯ್ ಸಿಗ್ತಾವ್ರಿ ಅಣ್ಣ ಇಲ್ಲಿ? ಅದ್ರಕ್ ಟೀ, ಇಲೈಚಿ ಟೀ, ಲೆಮನ್ ಟೀ, ಗ್ರೀನ್ ಟೀ, ಮತ್ತು ಕಾಫಿ, ಬೂಸ್ಟ್ ಇದೆಲ್ಲ ಸಿಗುತ್ತೆ. ಇದೆಲ್ಲ ಸಿಗುತ್ತೆ. ಆಮೇಲೆ ಟೈಮಿಂಗ್ ಏನೈತಿ ರೀ? ಟೈಮಿಂಗ್ 4 ಗಂಟೆ ಮತ್ತು ರಾತ್ರಿ 12:30 1 ಗಂಟೆ ತನಕ ಇರುತ್ತೆ. ಸಂಜೆ 4ರಿಂದ ರಾತ್ರಿ 12 ತನಕ. ಅಂದ್ರೆ ಗಿರಾಕಿ ಹೆಂಗೆ ಬರ್ತಾರೆ ಅದ್ರ ಮ್ಯಾಗ ಡಿಫ್ರೆಂಟ್. 2 ತನಕನೂ ಇರ್ಬೋದು. ಗಿರಾಕಿ ಜಾಸ್ತಿ ಇದೆ. ಸೊ ನೋಡು ನೀವು ಚಾಯ್ ಹೆಂಗೆ ಮಾಡಕ್ತಾರಂತ. ಆಲ್ರೆಡಿ ಈಗ ಚಾಯ್ ರೆಡಿ ಆಗೈತಿ. ಅಲ್ಲೂ ನೋಡಬೇಕು ವೆರೈಟೀಸ್. ಇವರು ಭಾಳಷ್ಟು ವೆರೈಟಿ ಚಹಾ ಮಾಡಕ್ತಾರೆ. ಅಲ್ಲೊಂದು ಬೇರೆ ವೆರೈಟಿ ಮಾಡಕ್ತಾರೆ, ಇಲ್ಲೊಂದು ಬೇರೆ ವೆರೈಟಿ ಚಾಯ್ ಮಾಡಕ್ತಾರೆ. ಸೊ ಬಿಜಾಪುರ್ನಾಗೆ ಫೇಮಸ್ ಇದು ಅನಿಲ್ ಚಾಯ್. ಭಾಳಷ್ಟು ಕಾಲೇಜ್ ಹುಡುಗರು ಇಲ್ಲಿ ಬಂದು ಹ್ಯಾಂಗ್ಔಟ್ ಮಾಡ್ತಿರ್ತಾರೆ. ನೋಡ್ತಿರ್ಬೋದು ಇಲ್ಲಿ ಫುಲ್ ರಶ್ ಇರ್ತದೆ ಯಾವಾಗಲೂ. ಸಂಜೆ 4ರಿಂದ ಚಾಲು ಆದರೆ ರಾತ್ರಿ 11, 12 ಮುಂದೆ ಟೈಮಿಂಗ್ ಇಲ್ಲ, ಗಿರಾಕಿ ಮ್ಯಾಗೆ ಡಿಪೆಂಡ್. ಸೊ ಯಾವಾಗೂ ಇಲ್ಲಿ ನೀವು ಬರ್ಬೋದು ಫ್ರೆಂಡ್ ಜೊತೆ. स्नैक्स में क्या क्या मिलता है इधर? सर स्नैक्स में गोभी 60 पाए, गोभी मंचूरी, पनीर चिली, पनीर 60 पाए, मैगी, चना ड्राई, फिंगर चिप्स, ऑनियन पकौड़ा, ऑनियन रिंग पकौड़ा, पनीर अलविदा, पनीर टिक्का, पनीर मलाई टिक्का, पनीर शंगापुरी, मसाला पापड़, पापड़ चूरी, मैगी वगैरह सब मिलता है सेट, चना ड्राई वगैरह. थैंक यू. ಸೊ ನೀವು ಅನಿಲ್ ಕಡೆ ಬಂದರೆ ಬರೀ ಚಾಯ್ ಅಷ್ಟೇ ಅಲ್ಲ, ಇಲ್ಲಿ ಸ್ನ್ಯಾಕ್ಸು ಸಿಗ್ತೈತಿ. ಅದ್ರೊಳಗೆ ಪನ್ನೀರ್ ಅಲ್ಬೆ ಇಲ್ಲ, ನಾ ಈಗ ಆರ್ಡ್ರ್ ಮಾಡೀನಿ. ನಡ್ರಿ ನೋಡೋಣ ಟೇಸ್ಟ್ ಹೆಂಗೈತೆ ಅಂತ. ಭಾರಿ ಮಾಡೋದು ಸರ್, ಟೇಸ್ಟ್ ಮಸ್ತ್ ಐತಿ. तो सर क्या कहेंगे आप अनिल चाय के बारे में? अनिल चाय हम लोग बहुत टाइम से आ रहे हैं यहाँ पे पीने के लिए, चाय पीने के लिए. हम लोग रहते सिटी में, वहाँ से यहाँ तक इतनी दूर. हम लोग ऐसे समझो कि अनिल की चाय हम पीने के लिए शौक से आते हैं. यहाँ पे सिर्फ लड़के लड़कियाँ ही नहीं, फैमिलीज भी आती हैं, फ्रेंड्स का ग्रुप आता है, यहाँ पे चिल करते हैं. अभी देखो ऐसे चाय की दुकान तो बहुत सारी हैं, ऐसे फ्रेंचाइजी है बीजापुर में, बहुत सारी फ्रेंचाइजी है. लेकिन फिर भी अनिल की चाय के लिए हम लोग क्यों आते हैं? यहाँ पे टेस्ट हमको मिलता है, यहाँ पे हम लोग को बैठने मिलता है, यहाँ पे हमारा फैमिली का जो वो एनवायरनमेंट है वो सारा मिलता है. जी हाँ, बिल्कुल सही कह रहे हैं आप. और यही खास वजह है यहाँ की, जो लोग सिटी छोड़ के यहाँ तक आते हैं अनिल के पास चाय पीने के लिए.